ನಮಸ್ಕಾರ ಸ್ನೇಹಿತರೆ, ಪವರ್ ಪ್ಲೇ ಕನ್ನಡಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಸ್ನೇಹಿತರೆ, IPL 2026ರ ಪ್ಲೇ ಆಫ್ ರೇಸ್ ಈಗ ಕ್ಷಣಕ್ಕೂ ರೋಚಕ ಆಗ್ತಾ ಇದೆ. ಒಂದ್ ಕಡೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಮೊದಲ ತಂಡವಾಗಿ ಪ್ಲೇ ಆಫ್ಗೆ ಪ್ರವೇಶಿಸಿದ್ರೆ, ಇನ್ನುಳಿದ 3 ಸ್ಥಾನಗಳಿಗಾಗಿ ಭಾರೀ ಪೈಪೋಟಿ ಶುರುವಾಗಿದೆ. ಹೌದು ಸ್ನೇಹಿತರೆ, ಧರ್ಮಶಾಲಾದಲ್ಲಿ ನಡೆದ ಪಂಜಾಬ್ ಕಿಂಗ್ಸ್ ವಿರುದ್ಧದ ಪಂದ್ಯದಲ್ಲಿ RCB ಭರ್ಜರಿ ಜಯ ಸಾಧಿಸುವ ಮೂಲಕ 2026ರ IPL ಟ್ರೋಫಿ ಗೆಲ್ಲುವ ಹಾದಿಯಲ್ಲಿ ಮುಂದಡಿ ಇಟ್ಟಿದೆ. ಹಾಗಾದ್ರೆ ವಿರಾಟ್ ಕೊಹ್ಲಿ ಅವರ ಭರ್ಜರಿ ಅರ್ಧಶತಕ, ವೆಂಕಟೇಶ್ ಅಯ್ಯರ್ ಅವರ ಸ್ಫೋಟಕ ಬ್ಯಾಟಿಂಗ್ ಹಾಗೂ RCB ಬೌಲರ್ಗಳ ಆರ್ಭಟ ಹೇಗಿತ್ತು? ಪಂಜಾಬ್ ಕಿಂಗ್ಸ್ ಸತತ 6ನೇ ಸೋಲಿನೊಂದಿಗೆ ಟೂರ್ನಿಯಿಂದ ಔಟ್ ಆಗುತ್ತಾ? RCB ಜೊತೆ ಪ್ಲೇ ಆಫ್ಗೆ ಹೋಗೋ ಆ ಇನ್ನುಳಿದ 3 ತಂಡಗಳು ಯಾವುದು? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. RCBಯ ರನ್ ಬೇಟೆ ಅಬ್ಬರಿಸಿದ ವಿರಾಟ್ ಮತ್ತು ವೆಂಕಟೇಶ್ ಅಯ್ಯರ್. ಸ್ನೇಹಿತರೆ, ಪಂಜಾಬ್ ಕಿಂಗ್ಸ್ ಎದುರು ಮೊದಲು ಬ್ಯಾಟ್ ಮಾಡಿದ RCBಗೆ ಆರಂಭದಲ್ಲೇ ಜೇಕಬ್ ಬೆಥೆಲ್ ರೂಪದಲ್ಲಿ ಆಘಾತ ಎದುರಾಗಿತ್ತು. ಆದರೆ ಆ ನಂತರ ಶುರುವಾಗಿದ್ದೇ ಅಸಲಿ ರನ್ ಬೇಟೆ. ಒಂದೆಡೆ ದೇವದತ್ ಪಡಿಕ್ಕಲ್ ಸ್ಫೋಟಕ ಬ್ಯಾಟಿಂಗ್ ಮೂಲಕ ರನ್ ರೇಟ್ ಹೆಚ್ಚಿಸಿದರೆ, ಇನ್ನೊಂದೆಡೆ ಕಿಂಗ್ ಕೊಹ್ಲಿ ತಮ್ಮ ಕ್ಲಾಸಿಕ್ ಆಟದ ಮೂಲಕ 37 ಎಸೆತಗಳಲ್ಲಿ 58 ರನ್ ಸಿಡಿಸಿ ಈ ಸೀಸನ್ನ 4ನೇ ಹಾಗೂ IPL ಇತಿಹಾಸದ 67ನೇ ಅರ್ಧಶತಕ ದಾಖಲಿಸಿದ್ರು. ರಜತ್ ಪಟಿದಾರ್ ಅನುಪಸ್ಥಿತಿಯಲ್ಲಿ 4ನೇ ಕ್ರಮಾಂಕದಲ್ಲಿ ಕ್ರೀಸ್ಗೆ ಬಂದ ವೆಂಕಟೇಶ್ ಅಯ್ಯರ್ ಪಂಜಾಬ್ ಬೌಲರ್ಗಳನ್ನ ಅಕ್ಷರಶಃ ಧೂಳಿ ಪಟ ಮಾಡಿದ್ರು. ಕೇವಲ 40 ಎಸೆತಗಳಲ್ಲಿ 73 ರನ್ ಚಚ್ಚಿದ ವೆಂಕಟೇಶ್ ಡೆತ್ ಓವರ್ಗಳಲ್ಲಿ ಟಿಮ್ ಡೇವಿಡ್ ಜೊತೆ ಸೇರಿ RCB ಮೊತ್ತವನ್ನ ಬರೋಬ್ಬರಿ 222 ರನ್ಗಳಿಗೆ ಕೊಂಡೊಯ್ದರು. ಪಂಜಾಬ್ ಬ್ಯಾಟಿಂಗ್ ವೈಫಲ್ಯ, RCB ಬೌಲರ್ಗಳ ಆರ್ಭಟ. ಸ್ನೇಹಿತರೆ, 223 ರನ್ಗಳ ಬೃಹತ್ ಟಾರ್ಗೆಟ್ ಬೆನ್ನತ್ತಿದ ಪಂಜಾಬ್ ಕಿಂಗ್ಸ್ಗೆ RCB ಬೌಲರ್ಗಳು ಆರಂಭದಲ್ಲೇ ಡಬಲ್ ಶಾಕ್ ನೀಡಿದ್ರು. ಅನುಭವಿ ಭುವನೇಶ್ವರ್ ಕುಮಾರ್ ಮತ್ತು ರಸಿಕ್ದಾರ್ ಅವರ ಬೆಂಕಿ ಬೌಲಿಂಗ್ಗೆ ಪಂಜಾಬ್ ಟಾಪ್ ಆರ್ಡರ್ ತರಗೆಲೆಯಂತೆ ಉದುರಿತು. ಪ್ರಿಯಾಂಶ್ ಆರ್ಯ, ಪ್ರಭ್ಸಿಮ್ರಾನ್ ಸಿಂಗ್ ಹಾಗೂ ನಾಯಕ ಶ್ರೇಯಸ್ ಅಯ್ಯರ್ ಬೇಗನೆ ಪೆವಿಲಿಯನ್ ಸೇರಿದ್ರು. ಮಧ್ಯಮ ಕ್ರಮಾಂಕದಲ್ಲಿ ಶಶಾಂಕ್ ಸಿಂಗ್, ಕೂಪರ್ ಕನೋಲಿ ಹಾಗೂ ಮಾರ್ಕಸ್ ಟೋಯ್ನಿ ಸ್ವಲ್ಪ ಹೋರಾಟವನ್ನ ನೀಡಿದ್ರು. RCBಯ ಭುವನೇಶ್ವರ್, ರಸಿಕ್ದಾರ್ ಮತ್ತು ಜೋಶ್ ಹೇಜಲ್ವುಡ್ ಅವರ ಕರಾರುವಾಕ್ ಬೌಲಿಂಗ್ ಎದುರು ಪಂಜಾಬ್ ಗೆಲ್ಲಲು ಸಾಧ್ಯವಾಗಲಿಲ್ಲ. ಪ್ಲೇ ಆಫ್ ಸಿನಾರಿಯೋ ಫುಲ್ ಚೇಂಜ್. RCB ಸೇಫ್, ಉಳಿದವರ ಕಥೆ ಏನು? ಸ್ನೇಹಿತರೆ, ಈ ಭರ್ಜರಿ ಗೆಲುವಿನೊಂದಿಗೆ RCB ಟೇಬಲ್ ಟಾಪರ್ ಆಗಿ ಅಧಿಕೃತವಾಗಿ ಪ್ಲೇ ಆಫ್ಗೆ ಎಂಟ್ರಿ ಕೊಟ್ಟಿದೆ. ಇನ್ನೊಂದು ಕಡೆ ಪಂಜಾಬ್ ಕಿಂಗ್ಸ್ ಪರಿಸ್ಥಿತಿ ಮಾತ್ರ ತೀರಾ ಶೋಚನೀಯವಾಗಿದೆ. ಪಂಜಾಬ್ಗೆ ಇದು ಸತತ 6ನೇ ಸೋಲು. 13 ಅಂಕಗಳನ್ನು ಹೊಂದಿರುವ ಪಂಜಾಬ್ ಈಗ ಪ್ಲೇ ಆಫ್ ಪ್ರವೇಶಿಸೋದು ಬಹುತೇಕ ಅಸಾಧ್ಯವಾಗಿದೆ. ಪಂಜಾಬ್ನ ಈ ಸೋಲು ನೇರವಾಗಿ ಚೆನ್ನೈ ಸೂಪರ್ ಕಿಂಗ್ಸ್, ರಾಜಸ್ಥಾನ್ ರಾಯಲ್ಸ್ ತಂಡಗಳಿಗೆ ದೊಡ್ಡ ವರದಾನವಾಗಿದ್ರೆ, ಕೋಲ್ಕತ್ತಾ ನೈಟ್ ರೈಡರ್ಸ್ಗೂ ಒಂದು ಅವಕಾಶ ತೆರೆದಿಟ್ಟಿದೆ. ಶ್ರೇಯಸ್ ಅಯ್ಯರ್ ಪಡೆಯ ಐತಿಹಾಸಿಕ ಸೋಲಿನ ಸರಣಿಯಿಂದ ಇನ್ನುಳಿದ 3 ಸ್ಥಾನಗಳಿಗಾಗಿ ಈಗ ಹೈ ವೋಲ್ಟೇಜ್ ಪೈಪೋಟಿ ನಡೆಯಲಿದ್ದು, ಪ್ರತಿಯೊಂದು ಪಂದ್ಯವೂ ನಿರ್ಣಾಯಕವಾಗಲಿದೆ. ಒಟ್ಟಿನಲ್ಲಿ ಸ್ನೇಹಿತರೆ, RCB ತಂಡ KKRನಿಂದ ಬಂದ ವೆಂಕಟೇಶ್ ಅಯ್ಯರ್ ಅವರಿಗೆ ಸರಿಯಾದ ಅವಕಾಶ ನೀಡಿ ಅವರ ಬ್ಯಾಟ್ನಿಂದ ರನ್ ಬರುವಂತೆ ಮಾಡಿದ್ದು ನಿಜಕ್ಕೂ ಶ್ಲಾಘನೀಯ. ತಾತ್ಕಾಲಿಕ ನಾಯಕನಾಗಿ ಜಿತೇಶ್ ಶರ್ಮಾ ಕೂಡ ಉತ್ತಮವಾಗಿ ತಂಡವನ್ನು ಮುನ್ನಡೆಸಿದ್ರು. ಈ ಬಗ್ಗೆ ನೀವೇನು ಹೇಳ್ತೀರಿ? ಟೇಬಲ್ ಟಾಪರ್ RCB ಈ ಬಾರಿ ಕಪ್ ಗೆಲ್ಲುತ್ತಾ? RCB ಜೊತೆ ಪ್ಲೇ ಆಫ್ಗೆ ಹೋಗುವ ಆ ಇನ್ನುಳಿದ 3 ತಂಡಗಳು ಯಾವುದು? ಕಾಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಪ್ರಿಡಿಕ್ಷನ್ ಅನ್ನ ತಪ್ಪದೆ ಹಂಚಿಕೊಳ್ಳಿ. ಈ ಸ್ಪೋರ್ಟ್ಸ್ ಅನಾಲಿಸಿಸ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ ಹಾಗೂ ಪ್ರತಿಯೊಬ್ಬ RCB ಅಭಿಮಾನಿಗೂ ವಾಟ್ಸಪ್ನಲ್ಲಿ ಶೇರ್ ಮಾಡಿ. ಕ್ರಿಕೆಟ್ ಹಾಗೂ IPLನ ಇಂಥ ಲೇಟೆಸ್ಟ್ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಪವರ್ ಪ್ಲೇ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.